2024 ಮುಗಿದಿದೆ. 2025ಕ್ಕೆ ಸ್ವಾಗತ ಸಿಕ್ಕಿದೆ. ಹೊಸ ವರ್ಷವನ್ನ ಜನರು ಅದ್ಧೂರಿಯಾಗಿ ಸ್ವಾಗತ ಮಾಡಿಕೊಂಡಿದ್ದಾರೆ. ವಿಶ್ವದಾದ್ಯಂತ 2025ಕ್ಕೆ ಅಭೂತಪೂರ್ವ ಸ್ವಾಗತ ಸಿಕ್ಕಿದೆ. ಹಾಡು, ಡ್ಯಾನ್ಸ್, ಶುಭಾಶಯಗಳೊಂದಿಗೆ ವೆಲ್ಕಮ್ 2025 ಘೋಷ ಎಲ್ಲ ಕಡೆ ಇತ್ತು. ಮಂಜಿನ ನಗರಿ ಮಡಿಕೇರಿಯಲ್ಲಿ ಹೊಸ ವರ್ಷವನ್ನ ಭರ್ಜರಿಯಾಗಿ ಸ್ವಾಗತಿಸಲಾಯಿತು. ರೆಸಾರ್ಟ್, ಹೋಟೆಲ್, ಪಬ್ ಮತ್ತು ಕ್ಲಬ್ಗಳಲ್ಲಿ ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿತ್ತು. ಜನರು ಕುಣಿದು ಕುಪ್ಪಳಿಸಿ ಸಂಭ್ರಮವನ್ನು ಪಟ್ಟರು. ಇನ್ನು ರಾಜ ಸೀಟಿನಲ್ಲಿ 2024ರ ಕೊನೆಯ ಸೂರ್ಯಾಸ್ತಮದ ವಿಹಂಗಮನ ನೋಟವನ್ನ ಜನ ಕಣ್ತುಂಬಿಕೊಂಡಿದ್ದಾರೆ. ಬೆಟ್ಟ ಗುಡ್ಡಗಳ ನಡುವೆ ಬಣ್ಣ ಬಣ್ಣದ ಚಿತ್ತಾರ ಮೂಡಿಸಿ ಸೂರ್ಯ ಮರೆಯಾಗಿದ್ದಾನೆ. ಸೂರ್ಯಾಸ್ತಮದ ಕೊನೆಯ ಕ್ಷಣಗಳನ್ನು ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಜನರು ಎಂಜಾಯ್ ಮಾಡಿದ್ದಾರೆ. ಇನ್ನು ಕಾರವಾರದ ರವೀಂದ್ರನಾಥ ಕಡಲ ತೀರದಲ್ಲೂ ವರ್ಷದ ಕೊನೆಯ ಸೂರ್ಯಾಸ್ತಮವನ್ನ ಪ್ರವಾಸಿಗರು ಕಣ್ತುಂಬಿಕೊಂಡಿದ್ದಾರೆ. ಕೊನೆಯ ಸೂರ್ಯಾಸ್ತಮವನ್ನ ಕಾಣಲು ಸಾವಿರಾರು ಜನ ಕಡಲ ತೀರದಲ್ಲಿ ಜಮಾಯಿಸಿದರು. ಹೊಸ ವರ್ಷದ ಹಿನ್ನೆಲೆ ನಂದಿ ಗಿರಿಧಾಮಕ್ಕೆ ನಿನ್ನೆ ಸಂಜೆ 6 ಗಂಟೆಯಿಂದ ಇವತ್ತು ಬೆಳಗ್ಗೆ 7 ಗಂಟೆಯವರೆಗೆ ನಿರ್ಬಂಧವನ್ನು ಹೇರಲಾಗಿದೆ. ಈ ವೇಳೆಯಲ್ಲಿ ಪ್ರವಾಸಿಗರಿಗೆ ಅನುಮತಿ ನಿಷೇಧಿಸಲಾಗಿತ್ತು. ಬೆಟ್ಟದ ತಪ್ಪಲಿನಲ್ಲಿಯೇ ಬ್ಯಾರಿಕೇಡ್ ಹಾಕಿ ಪೊಲೀಸರು ಬಂದ್ ಮಾಡಿದ್ದಾರೆ. ಹಲವು ಪ್ರವಾಸಿಗರು ಬೆಟ್ಟಕ್ಕೆ ಬಂದು ನಿರಾಸೆಯಿಂದ ವಾಪಸ್ ತೆರಳಿದ್ದಾರೆ. ಇವತ್ತು ಬೆಳಗ್ಗೆ 7 ಗಂಟೆಯ ಬಳಿಕ ನಂದಿ ಗಿರಿಧಾಮಕ್ಕೆ ಮತ್ತೆ ಎಂದಿನಂತೆ ಪ್ರವಾಸಿಗರಿಗೆ ಪ್ರವೇಶ ನೀಡಲಾಗುವುದು. ಹೊಸ ವರ್ಷದ ಹಿನ್ನೆಲೆ ಪ್ರಯಾಣಿಕರಿಲ್ಲದೆ ಏರ್ಪೋರ್ಟ್ ಬಿಕೋ ಅಂತ ಇದೆ. ಸದಾ ಜನಜಂಗುಳಿಯಿಂದ ತುಂಬುತ್ತಾ ಇದ್ದಂತಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 1 ಜನರಿಲ್ಲದೆ ಖಾಲಿ ಹೊಡಿತಿದೆ. ಬೆರಳೆಣಿಕೆಯಷ್ಟು ಪ್ರಯಾಣಿಕರು ಮಾತ್ರ ಪ್ರಯಾಣ ಮಾಡಿದ್ರು. ಅಂಗಡಿ ಮುಂಗಟ್ಟು ಎಲ್ಲಾ ಕಡೆ ಖಾಲಿ ಹೊಡಿತಿತ್ತು. ಹೊಸ ವರ್ಷಾಚರಣೆ ಹೊತ್ತಲ್ಲಿ ಮದ್ಯಪ್ರಿಯರ ಹೋರಾಟ ಸಂಘ ಅಸ್ತಿತ್ವಕ್ಕೆ ಬಂದಿದೆ. ಹೌದು, ಹಾಸನ ಜಿಲ್ಲೆ ಬೇಲೂರಿನಲ್ಲಿ ಮದ್ಯಪಾನ ಪ್ರಿಯರ ಹೋರಾಟ ಸಂಘದ ಕಚೇರಿ ಓಪನ್ ಆಗಿದೆ. ಕಚೇರಿ ಮುಂದೆ ಕೇಕ್ ಕತ್ತರಿಸಿ ಸಂಘಟನೆಗೆ ಚಾಲನೆ ಕೊಡಲಾಗಿದೆ. ಸರ್ಕಾರದ ಆದಾಯದ ಮೂಲ ಮದ್ಯಪಾನ ಪ್ರಿಯರಿಗೆ ಸೂಕ್ತ ಸೌಲಭ್ಯ ಕೊಡಿ ಅಂತ ಆಗ್ರಹ ಮಾಡಿದ್ದಾರೆ. ಅದಲ್ಲದೆ ಮದ್ಯಪಾನ ಪ್ರಿಯರಿಗೆ ಇನ್ಶೂರೆನ್ಸ್, ಬಾರ್ಗಳಲ್ಲಿ ರೆಸ್ಟ್ ರೂಮ್, ಮದ್ಯಪ್ರಿಯರ ಮಕ್ಕಳಿಗೆ ವಿದ್ಯಾರ್ಥಿ ವೇತನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ ರಾಜಕೀಯ ಕೆಸರೆರಚಾಟ ಜೋರಾಗಿದೆ. ರಾಜು ಕಪ್ಪನೂರು ಜೊತೆಗಿನ ಬಿಜೆಪಿ ನಾಯಕರ ವಿಡಿಯೋ ಫೋಟೋವನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಎಕ್ಸ್ನಲ್ಲಿ ಬಿಡುಗಡೆ ಮಾಡಿದ್ದಾರೆ. ವಿಜೇಂದ್ರ ಅವರೇ, ನಿಮ್ಮದೇ ಪಕ್ಷದ ಅಭ್ಯರ್ಥಿಗಳು ಯಾರು, ನಿಮ್ಮದೇ ಪಕ್ಷದ ಶಾಸಕರು ಯಾರು, ನಿಮ್ಮದೇ ಪಕ್ಷದ ಮುಖಂಡರು ಯಾರು ಎಂದು ಗುರುತು ಹಿಡಿಯಲು ಸಾಧ್ಯವಾಗುವುದಾದರೆ ಈ ಫೋಟೋಗಳಲ್ಲಿ ಇರುವ ನಿಮ್ಮವರನ್ನ ಗುರುತಿಸಿ. ಅಂದಹಾಗೆ ಈ ವಿಡಿಯೋ ಫೋಟೋಗಳನ್ನ ಯಾವಾಗ ಬಿಡುಗಡೆ ಮಾಡ್ತೀರಿ? ಹಲವು ಬಿಜೆಪಿ ಮುಖಂಡರು, ಶಾಸಕರು ರಾಜು ಕಪ್ಪನೂರ್ಗೆ ಪರಮಾಪ್ತರಿದ್ದಾರೆ. ಅವರ ರಾಜೀನಾಮೆನ ಯಾವಾಗ ಕೇಳುವಿರಿ? ಮುತ್ತಿಗೆ ಹಾಕಲು ಬರುವಾಗ ವಿಜೇಂದ್ರ ಅವರ ತಮ್ಮ ಪಕ್ಷದ ಯಾವ ಶಾಸಕರು ರಾಜು ಕಪ್ಪನೂರ್ ಜೊತೆಗೆ ಆಪ್ತರಾಗಿದ್ದಾರೆ ಎನ್ನುವ ಬಗ್ಗೆ ಹೋಂವರ್ಕ್ ಮಾಡಿಕೊಂಡು ಬರುವುದು ಉತ್ತಮ. ಮುತ್ತಿಗೆಗೆ ಬರುವಾಗ ಈ ಎಲ್ಲಾ ಫೋಟೋಗಳನ್ನು ಹಿಡಿದು ಬರಬೇಕು. ಇದು ನನ್ನ ಮನವಿ ಅಂತ ಎಕ್ಸ್ ಮೂಲಕ ಕಾಲೆಳೆದಿದ್ದಾರೆ. ಸುಮಾರು 8 ಕೋಟಿ ಮೌಲ್ಯದ ಚಿನ್ನ ಪಡೆದು ವಂಚಿಸಿದ ಪ್ರಕರಣದಲ್ಲಿ ಐಶ್ವರ್ಯ ಗೌಡ ದಂಪತಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಐಶ್ವರ್ಯ ಗೌಡ ಹಾಗೂ ಪತಿ ಹರೀಶ್ಗೆ ಹೈಕೋರ್ಟ್ನಿಂದ ಮಧ್ಯಂತರ ಜಾಮೀನು ಸಿಕ್ಕಿದೆ. ಐಶ್ವರ್ಯ ಹಾಗೂ ಪತಿ ಹರೀಶ್ರನ್ನ ತಕ್ಷಣ ಬಿಡುಗಡೆ ಮಾಡುವಂತೆ ನ್ಯಾಯಮೂರ್ತಿ ಹೇಮಂತ್ ಚಂದನ್ ಗೌಡರ್ ಏಕಸದಸ್ಯ ಪೀಠ ಆದೇಶವನ್ನು ಹೊರಡಿಸಿದೆ. ತನಿಖೆಗೆ ಸಹಕರಿಸುವಂತೆ ಆರೋಪಿಗಳಿಗೆ ಹೇಳಿದ್ದು ತನಿಖೆ ಮುಂದುವರಿಸುವಂತೆ ಆದೇಶವನ್ನು ಕೊಟ್ಟಿದೆ. ಇನ್ನೊಂದು ಕಡೆ ಐಶ್ವರ್ಯ ಗೌಡ ವಿರುದ್ಧ ಮತ್ತೊಂದು ವಂಚನೆಯ ಪ್ರಕರಣ ದಾಖಲಾಗಿದೆ. ಹಣ ಡಬಲ್ ಮಾಡಿಕೊಡೋದಾಗಿ ಹೇಳಿ ಪಂಗನಾಮ ಹಾಕಿದ್ದಾಳೆ ಅಂತ ಮಂಡ್ಯದ ಈಸ್ಟ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಗುತ್ತಲು ನಿವಾಸಿ ರವಿಕುಮಾರ್ ಎನ್ನುವರು ದೂರು ಕೊಟ್ಟಿದ್ದು ಹಣ ಡಬಲಿಂಗ್ ಮಾಡೋದಾಗಿ ಹೇಳಿ ಸುಮಾರು 40 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಕ್ಕಾಗಿ ಆರೋಪ ಮಾಡಿದ್ದಾರೆ. ಮನೆ ಅಡವಿಟ್ಟು ಹಂತವಾಗಿ ಹಣ ನೀಡಿದ್ದೆ, ಆದರೆ ಕಳೆದ 3-4 ವರ್ಷಗಳಿಂದ ಹಣ ಕೊಡೋದಾಗಿ ಹೇಳ್ತಾ ಸತಾಯಿಸಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ. ಮಹಿಳೆಯರಿಗೆ ಸಾರಿಗೆ ಬಸ್ಗಳಲ್ಲಿ ಉಚಿತ ಪ್ರಯಾಣ ಕಲ್ಪಿಸುವ ಶಕ್ತಿ ಯೋಜನೆ ಅಳವಡಿಸಿಕೊಳ್ಳಲು ಆಂಧ್ರಪ್ರದೇಶ ಸರ್ಕಾರ ಆಸಕ್ತಿ ತೋರಿದೆ. ಹೀಗಾಗಿ ಶಕ್ತಿ ಯೋಜನೆ ಅಧ್ಯಯನಕ್ಕೆ ಆಂಧ್ರಪ್ರದೇಶ ಸಚಿವರು ಹಾಗೂ ಅಧಿಕಾರಿಗಳ ನಿಯೋಗ ನಾಳೆ ರಾಜ್ಯಕ್ಕೆ ಆಗಮಿಸಲಿದೆ. ಆಂಧ್ರ ಸಾರಿಗೆ ಸಚಿವ ಮಂಡಿಪಲ್ಲಿ ರಾಮ್ ಪ್ರಸಾದ್ ಶೆಟ್ಟಿ, ಗೃಹ ಮತ್ತು ವಿಪತ್ತು ನಿರ್ವಹಣೆ ಸಚಿವ ವಂಗಲಪುಡಿ ಅನಿತಾ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಗುಮ್ಮಟಿ ಸಂಧ್ಯಾರಾಣಿ ಆಗಮಿಸಲಿದ್ದಾರೆ. ಸಚಿವರ ತಂಡದೊಂದಿಗೆ 12 ಅಧಿಕಾರಿಗಳ ತಂಡವೂ ಆಗಮಿಸಲಿದೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಪ್ರವಾಸಿಗರಿಗೆ ಒಂದಲ್ಲ ಎರಡಲ್ಲ 5 ಹುಲಿಗಳು ಒಟ್ಟಿಗೆ ದರ್ಶನ ಕೊಟ್ಟಿವೆ. ಹೊಸ ವರ್ಷದ ಮುನ್ನ ದಿನಾ ಪ್ರವಾಸಿಗರು ಫುಲ್ ಖುಷಿಯಾಗಿದ್ದಾರೆ. ಇಲ್ಲಿನ ಸಫಾರಿ ಝೋನ್ನಲ್ಲಿ 4 ಮರಿಗಳೊಂದಿಗೆ ತಾಯಿ ಹುಲಿ ಸಂಚಾರದ ದೃಶ್ಯ ಕಂಡು ಬಂದಿದ್ದು ಪ್ರವಾಸಿಗರು ಕ್ಯಾಮೆರಾದಲ್ಲಿ ಅಪರೂಪದ ದೃಶ್ಯವನ್ನು ಸೆರೆ ಹಿಡಿದುಕೊಂಡಿದ್ದಾರೆ. ಹೊಸ ವರ್ಷಾಚರಣೆಯ ಮೂಡ್ನಲ್ಲಿ ಪ್ರವಾಸಿಗರಿಗೆ ಹುಲಿಗಳ ದರ್ಶನ ಮುದ ನೀಡಿದೆ.